ದೇವರಾಗಿರುವ ಯೇಸು ಕರ್ತನ ನಾಮದಲ್ಲಿ ತಂದೆಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಮತ್ತೊಂದು ಆವೃತ್ತಿಯಲ್ಲಿ ನಾವು ಕೂಡಿ ಬಂದು ಕರ್ತನ ವಾಕ್ಯವನ್ನು ಧ್ಯಾನಿಸುವ ಹಾಗೆ ಕರ್ತನ ಅನುಗ್ರಹಿಸಿಕೊಟ್ಟ ಕೃಪೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಸಮಯದಲ್ಲಿ ಈ ಸಂದೇಶಕ್ಕಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಭೂಮಿ ಆಕಾಶಗಳನ್ನು ಉಂಟು ಮಾಡಿದಂಥ ನಮ್ಮ ಸರ್ವಶಕ್ತನಾದ ದೇವರೇ, ಸಂಜೆಗೊಂದು ಸತ್ಯ ಸಂದೇಶ ಅನ್ನುವಂತಹ ಈ ಸಂಚಿಕೆಯಲ್ಲಿ ಕರ್ತನೆ ಮತ್ತೊಂದು ಆವೃತ್ತಿಯಲ್ಲಿ ನಾವು ಕೂಡಿ ಬರುವ ಹಾಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ನಮ್ಮ ಒಬ್ಬೊಬ್ಬರ ಸಂಗಡ ನೀವು ಮಾತನಾಡಿರಿ ಅಪ್ಪ. ದೇವರಾತ್ಮನು ನೀವು ಮಾತನಾಡುವಂಥದ್ದನ್ನು ಕೇಳುವಂತಹ ಕಿವಿಗಳುಳ್ಳವರಾಗಿ ನಮ್ಮೊಬ್ಬೊಬ್ಬರನ್ನು ಮಾರ್ಪಡಿಸಿ ನಮ್ಮನ್ನು ನಿಮ್ಮ ಚಿತ್ತದನುಸಾರವಾಗಿ ತಂದೆ ಬಯಸುವ ಹಾಗೆ ತಂದೆ ರಾಜ್ಯವನ್ನು ಕಟ್ಟೋಣ ಸೇವೆಯಲ್ಲೂ ಸಹ ನಾವು ಯೇಸು ಕರ್ತನಲ್ಲಿ ಪ್ರಯಾಸ ಪಡಲಿಕ್ಕಾಗಿ ನಮಗೆ ಕೃಪೆ ಮಾಡಿರಿ. ನಾವೊಂದು ಬೇರೆ ವಿಧವಾದಂಥ ಆಲೋಚನೆಯಲ್ಲಿ ಇರುವುದಾದರೂ ಸಹ ಕರ್ತನೆ ನಮಗೆ ನೀವೇ ತಿಳಿಯಪಡಿಸಿ ನಡೆಸಿರಿ. ನಿಮ್ಮ ಸತ್ಯ ಮಾರ್ಗದಲ್ಲಿ ನಾವು ಜೀವಿಸುವ ಹಾಗೆ ಕೃಪೆ ಮಾಡಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತ ನಾಮದಲ್ಲಿ ತಂದೆಯೇ, ಆಮೇನ್. ದೇವರಾಗಿರುವ ಯೇಸು ಕರ್ತ ನಾಮದಲ್ಲಿ ಸ್ತೋತ್ರವಾಗಲಿ. ಈ ಸಮಯದಲ್ಲಿ ನಾವು ಸಂಜೆಗೊಂದು ಸತ್ಯ ಸಂದೇಶ ಎನ್ನುವಂಥ ಈ ಸಂಚಿಕೆಯಲ್ಲಿ 1 ಕೊರಿಂಥದವರಿಗೆ ಬರೆದ ಪುಸ್ತಕ 4ನೇ ಅಧ್ಯಾಯ 6ನೇ ವಚನವನ್ನು ಧ್ಯಾನಿಸೋಣ. ಸಹೋದರರೇ, ನಾನು ನಿಮಗೋಸ್ಕರವೇ ಹಿಂದಣ ಮಾತುಗಳನ್ನು ಸಾಮ್ಯರೂಪವಾಗಿ ನನ್ನ ವಿಷಯದಲ್ಲಿಯೂ ಅಪೊಲ್ಲೋಸನ ವಿಷಯದಲ್ಲಿಯೂ ಹೇಳಿದ್ದೇನೆ. ನೀವು ನಮ್ಮನ್ನು ದೃಷ್ಟಾಂತವಾಗಿ ಇಟ್ಟುಕೊಂಡು ಶಾಸ್ತ್ರದಲ್ಲಿ ಬರೆದಿರುವುದನ್ನು ಮೀರಿ ಹೋಗಬಾರದೆಂಬುದನ್ನು, ನಿಮ್ಮಲ್ಲಿ ಯಾರೂ ಒಬ್ಬ ಬೋಧಕನನ್ನು ವಿರೋಧಿಸಿ ಮತ್ತೊಬ್ಬನ ಪಕ್ಷವನ್ನು ಹಿಡಿದು ಉಬ್ಬಿಕೊಳ್ಳಬಾರದೆಂಬುದನ್ನು ಕಲಿತುಕೊಳ್ಳಬೇಕು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ಇಂದು ನಾವು ಸಭೆಗಳಲ್ಲಿ ನೋಡುವಂತಹ ಒಂದು ದೊಡ್ಡದಾದಂತಹ ಭೇದ ಭಾವ ಎಂಬುದಾಗಿ ನೋಡುವುದಾದರೆ, ಈ ಸೇವಕರನ್ನು ಬಿಟ್ಟು ಮತ್ತೊಬ್ಬ ಸೇವಕರ ಪಕ್ಷವನ್ನು ಹಿಡಿಯುವಂಥದ್ದೇ ಆಗಿದೆ. ನಮಗೆ ದೇವರು ಒಬ್ಬೊಬ್ಬ ಸೇವಕರನ್ನು ಕೊಡಲ್ಪಟ್ಟಿದ್ದಾರೆ. ಅವರು ನಮಗೋಸ್ಕರವಾಗಿ ಪ್ರಯಾಸ ಪಟ್ಟಿದ್ದಾರೆ. ಮಳೆ, ಚಳಿ, ಬಿಸಿಲು, ಅದು ಯಾಕೆ? ಅವರ ಕುಟುಂಬಕ್ಕೆ ಕೊಡಬೇಕಾದಂಥ ಎಷ್ಟೋ ಅಮೂಲ್ಯವಾದಂಥ ಸಮಯವನ್ನು ದೇವ ಸೇವಕರು ಒಂದು ಆತ್ಮಗಳನ್ನು ಬೆಳೆಸಲಿಕ್ಕೋಸ್ಕರವಾಗಿ ಕೊಡುವವರಾಗಿ ಇದ್ದಾರೆ. ನಾನಾಗಿರ್ಬೋದು, ಈ ವಾಕ್ಯವನ್ನು ಕೇಳುತ್ತಾ ಇರುವಂಥ ನೀವೇ ಆಗಿರ್ಬೋದು, ನಾವೆಲ್ಲರೂ ಸಹ ಕ್ರಿಸ್ತನಲ್ಲಿ ಬೆಳೀತಾ ಇರುವಂಥದ್ರ ಹಿಂದೆ ಅನೇಕ ದೇವಸೇವಕರ ಪ್ರಯಾಸ, ಅವರ ಪರಿಶ್ರಮ, ಅದರಿಂದಲೇ ನಾವು ಕ್ರಿಸ್ತನಲ್ಲಿ ಬೇರೂರಿಕೊಂಡು ಬೆಳೀತಾ ಇದ್ದೇವೆ. ಆದರೆ ಎಂದಿಗೂ ಸಹ ನಾವು ಒಬ್ಬ ಸೇವಕರ ಪಕ್ಷವನ್ನು ಬಿಟ್ಟು ಮತ್ತೊಬ್ಬ ಸೇವಕರ ಪಕ್ಷವನ್ನು ಹಿಡಿಯಬಾರದು. ನಮಗೆ ಯಾವ ದೇವಸೇವಕರನ್ನು ಕೊಡಲ್ಪಟ್ಟಿದ್ದಾರೋ ಅವರ ಒಂದು ಕೈ ಕೆಳಗಡೆಯೇ ನಾವು ಬೆಳೆಯುವಂಥದ್ದು, ಅದು ನಮ್ಮ ಆತ್ಮಿಕ ಜೀವನಕ್ಕೆ ಪ್ರಯೋಜನವಾಗಿ ಇರುತ್ತದೆ. ಸತ್ಯವೇದದಲ್ಲಿ ನಾವು ನೋಡುವುದಾದರೆ, ಪೌಲನ ಕೈಗಳಲ್ಲಿ ಬೆಳೆಯಲ್ಪಟ್ಟಂಥವರು ಅನೇಕ ದೈವ ಮಕ್ಕಳನ್ನು ಪೌಲರು ಬೆಳೆಸಲ್ಪಟ್ಟರು. ಉದಾಹರಣೆ ನೋಡುವುದಾದರೆ ತಿಮೋತಿ ಆಗಿರ್ಬೋದು, ತೀತನಾಗಿರ್ಬೋದು, ಇವರೆಲ್ಲರನ್ನೂ ಸಹ ಪೌಲರು ತನ್ನ ಆತ್ಮಿಕ ಮಕ್ಕಳಾಗಿ ಬೆಳೆಸಲ್ಪಟ್ಟರು. ಅವರಿಗೆ ಬರುವಂತಹ ಒಂದೊಂದು ಸಮಯದಲ್ಲೂ ಸಹ ಅವರ ಸ್ವಭಾವಗಳು ಪೌಲನ ಹಾಗೆ ಆಗುವಂಥದ್ದನ್ನು ನಾವು ನೋಡುತ್ತೇವೆ. ಫಿಲಿಪ್ಪಿಯರಿಗೆ ಬರೆದ ಪುಸ್ತಕದಲ್ಲೂ ಸಹ 2ನೇ ಅಧ್ಯಾಯದಲ್ಲಿ ತಿಮೋತಿಯನನ್ನ ಕುರಿತಾಗಿಯೂ ಮಾತ್ರವಲ್ಲದೆ ತೀತನನ್ನ ಕುರಿತಾಗಿಯೂ ಸಹ ಅವರು ಅನೇಕ ಪುಸ್ತಕಗಳಲ್ಲಿ ಬರೆಯುವಂಥದ್ದನ್ನು ನಾವು ನೋಡುತ್ತೇವೆ. ಒಬ್ಬ ಮಗನು ತಂದೆಗೆ ಹೇಗೋ ಹಾಗೆ ಇರುವಂಥದ್ದಾಗಿ ತಿಮೋತಿ ಪೌಲನಿಗೆ ಇದ್ದರು. ಪೌಲನ ಪರಿಶ್ರಮಗಳನ್ನು ನೋಡಲ್ಪಟ್ಟಂಥ ತಿಮೋತಿ ಪೌಲನ ಹಾಗೆ ಸುವಾರ್ತೆಯಲ್ಲೂ ಸೇವೆಯಲ್ಲೂ ಪ್ರಯಾಸಪಟ್ಟು ಯೇಸು ಕರ್ತನ ರಾಜ್ಯವನ್ನು ಕಟ್ಟೋಣ ವಿಷಯದಲ್ಲಿ ಆಸಕ್ತಿ ಉಳ್ಳವರಾಗಿ ಇದ್ದರು. ಇಂದು ನಮಗೆ ದೇವರು ಕೊಡಲ್ಪಟ್ಟಂತಹ ಸೇವಕರನ್ನು ನಾವು ಅನುಸರಿಸಿ ನಡೆಯುವುದರಲ್ಲಿ ಎಡವಲ್ಪಡ್ತಾ ಇದ್ದೇವೆ. ಕಾರಣ ಇಷ್ಟೇ, ಈ ದಿನಮಾನಗಳಲ್ಲಿ ನಮಗೆ ಸಾಮಾಜಿಕ ಮಾಧ್ಯಮಗಳ ಮುಖಾಂತರವಾಗಿ ಅನೇಕ ದೇವ ಸಂದೇಶಗಳು ಬರ್ತದೆ. ಮಾತ್ರವಲ್ಲದೆ ಎಲ್ಲಂದರಲ್ಲಿ ಸೇವಕರು ಅನ್ನುವಂಥವರು ಹೆಚ್ಚಾಗಿ ಇದ್ದಾರೆ. ಆದರೆ ಅವರೆಲ್ಲರೂ ಸಹ ಆರಿಸಿಕೊಂಡಂಥ ಸೇವಕರ, ಅದನ್ನು ನಾವು ಮಾಡಬೇಕು. ಮುಖ್ಯವಾಗಿ ಕೆಲವೊಂದು ಸಮಯದಲ್ಲಿ ನಮಗೆ ಸೇವಕರನ್ನು ವಿರೋಧಿಸುವಂಥ ಸ್ವಭಾವ ಯಾಕೆ ಬರ್ತದೆ ಎಂಬುದಾಗಿ ನೋಡುವಾಗ, ಅವರು ನಮ್ಮ ಆಸೆ ಅಥವಾ ನಮ್ಮ ಬಯಕೆ ಅನುಸಾರವಾಗಿ ನಡೆಯದೇ ಇರುವಂಥ ಸಮಯದಲ್ಲಿ, ಅಥವಾ ನಾವು ಹೇಳಿದಂಥದ್ದನ್ನು ಅವರು ಕೇಳದೇ ಇರುವಂಥ ಸಮಯದಲ್ಲಿ, ಅದು ಮೀರಿ ನಮಗಿಂತಲೂ ಸಹ ಮಿಕ್ಕಾದವರನ್ನು ಉಪಯೋಗಿಸುವಂಥ ಸಮಯದಲ್ಲಿ ನಮಗೆ ಅವರ ವಿಷಯದಲ್ಲಿ ಒಂದು ನೋವಾಗಲ್ಪಡ್ಬೋದು.
ಅಥವಾ ಅವರನ್ನು ಬಿಟ್ಟು ಬಿಡುವಂಥ ಸ್ವಭಾವ, ಅವರನ್ನು ಬಿಟ್ಟು ನಮ್ಮನ್ನು ಯಾರು ಕಾಳಜಿ ವಹಿಸ್ತಾರೋ ಅವರ ಪಕ್ಷವನ್ನು ಹಿಡಿಯುವಂತಹ ಆಲೋಚನೆ ಬರಲ್ಪಡ್ತದೆ. ಪ್ರಾರಂಭದಲ್ಲಿ ಅದು ನಮಗೆ ಸಲೀಸಾಗಿ ಆಗುವಂಥದ್ದೇ. ಉದಾಹರಣೆಯಾಗಿ ನಾವು ಒಬ್ಬ ದೈವ ಸೇವಕರ ಕೈ ಕೆಳಗಡೆ ಬೆಳೀತಾ ಇರ್ತೇವೆ. ಕೆಲವೊಂದು ಸಮಯದಲ್ಲಿ ನಮ್ಮ ಜೀವಿತದಲ್ಲಿ ಆಗುವಂತಹ ಕೊರತೆಗಳು, ಮಿಸ್ಟೇಕ್ಗಳನ್ನ ಅವರು ತಿದ್ದಲಿಕ್ಕೋಸ್ಕರವಾಗಿ ಗದರಿಸ್ತಾರೆ, ಖಂಡಿಸ್ತಾರೆ, ಎಚ್ಚರಪಡಿಸ್ತಾರೆ, ಅಥವಾ ವಾಕ್ಯದ ಮುಖಾಂತರವಾಗಿಯೂ ಸಹ ನಮ್ಮನ್ನು ತಿದ್ದಲಿಕ್ಕೋಸ್ಕರವಾಗಿ ಅವರು ಪ್ರಯತ್ನ ಪಡುವಾಗ ಅದು ನಮಗೆ ಮನನೋವಾಗಲ್ಪಡ್ತದೆ. ಅದು ನಿಮಗೆ ಮನನೋವಾಗುವಂಥ ಸಮಯದಲ್ಲಿ ನೀವೇನು ಮಾಡ್ತೀರಿ? ಹೀಗೆ ನಿಮ್ಮ ಆತ್ಮಿಕ ಜೀವಿತದಲ್ಲಿ ಸ್ವಲ್ಪ ನಿಧಾನವಾಗಿ ಅವರನ್ನು ವಿರೋಧಿಸುವಂಥ ಸ್ವಭಾವಗಳು ಬರ್ತದೆ. ಹಾಗೆ ವಿರೋಧಿಸುವಂಥ ಸ್ವಭಾವಗಳು ಬರುವಾಗ ಯಾರಾದರೂ ಒಬ್ಬ ಬೇರೆ ಸಭೆ ವಿಶ್ವಾಸಿ ಅಥವಾ ಬೇರೊಬ್ಬ ದೇವ ಸೇವಕರು ಪರಿಚಯವಾಗುವಾಗ ನೀವೊಬ್ಬ ದೇವರ ಮಕ್ಕಳು ಎಂಬುದಾಗಿ ತಿಳಿದುಕೊಂಡು ಅವರು ನಿಮ್ಮನ್ನು ಪ್ರೀತಿಯಿಂದ ಮಾತನಾಡಿಸ್ತಾರೆ, ನಿಮ್ಮನ್ನು ವಿಚಾರಿಸ್ತಾರೆ, ನಿಮ್ಮ ಸಾಕ್ಷಿಗಳನ್ನು ಕೇಳ್ತಾರೆ. ಅದು ಮಾತ್ರವಲ್ಲದೆ ನಿಮಗೆ ಪ್ರಶಂಸೆಯನ್ನು ಸಹ ಮಾಡ್ಬೋದು. ಇದು ನಿಮಗೆ ಏನನ್ನು ಕೊಡುತ್ತದೆ ಎಂಬುದಾಗಿ ಹೇಳಿದ್ರೆ, ಕೆಲವೊಂದು ಹೆಮ್ಮೆಯ ಕೊಂಬುಗಳು ನಿಮ್ಮ ಮೇಲೆ ಬಲೆಯುವ ಹಾಗೆ ಮಾಡಲ್ಪಡ್ತದೆ. ಆಗ ನಿಮ್ಮ ಹೃದಯದಲ್ಲಿ ಬರುವಂಥ ಆಲೋಚನೆ ಏನು ಗೊತ್ತಾ? ಮೊದಲೇ ನಿಮ್ಮ ಸೇವಕರ ಬಗ್ಗೆ ಕಹಿ ಭಾವನೆ ಇದೆ, ಅಂಥದ್ರಲ್ಲಿ ಈಗ ಮತ್ತೊಬ್ಬ ಸೇವಕರು ನಿಮಗೆ ಸಿಕ್ಕಿಬಿಟ್ರು, ಅವರು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ, ನಿಮ್ಮ ವಿಷಯದಲ್ಲಿ ಪ್ರಶಂಸೆ ಮಾಡ್ತಾ ಇದ್ದಾರೆ. ಹೀಗೆಲ್ಲವನ್ನ ಮಾಡುವಂಥ ನಂತರದಲ್ಲಿ ಅವರು ನಿಮ್ಮನ್ನು ಸಭೆಗೂ ಸಹ ಆಹ್ವಾನಿಸ್ತಾರೆ. ಅವರ ಸಭೆಗೆ ಆಹ್ವಾನಿಸುವಾಗ ಒಂದನ್ನು ತಿಳಿದುಕೊಳ್ಳಬೇಕು, ಯಾವಾಗಲೂ ಸಹ ದೇವರಾಗಿರುವಂಥ ಕರ್ತನು ನಮ್ಮನ್ನು ಕರೆದಿರುವಂಥದ್ದು ಯಾರಿಗೆ ಸುವಾರ್ತೆ ತಲುಪಲಿಲ್ವೋ ಅವರನ್ನು ಸಂಧಿಸಲಿಕ್ಕೋಸ್ಕರವಾಗಿ ಕರೆದಿದ್ದಾರೆ. ಯಾರು ಸಭೆಗೆ ಹೋಗ್ತಾ ಇಲ್ವೋ, ಇನ್ನು ಅವರು ದೇವರನ್ನು ಅಂಗೀಕರಿಸಿಕೊಳ್ಳಲಿಲ್ವೋ, ಇನ್ನು ಅವರಿಗೆ ಸುವಾರ್ತೆ ತಲುಪಲಿಲ್ವೋ ಅಂಥವರ ನಡುವೆ ಹೋಗಿ ಅಂತಹ ಜನಗಳಿಗೆ ಯೇಸು ಕರ್ತನ ಸುವಾರ್ತೆಯನ್ನು ಸಾರಿ ಅಂತಹ ಜನಗಳನ್ನು ಕರ್ತನ ರಾಜ್ಯದವರೆಗೆ ನಡೆಸುವಂಥವನೇ ನಿಜವಾದಂಥ ಸೇವಕನಾಗಿರ್ತಾನೆ ವಿನಃ ಒಂದು ಸಭೆ ಒಳಗಡೆ ಇರುವಂತಹ ದೇವಜನವನ್ನು, ದೇವ ಮಕ್ಕಳುಗಳನ್ನು ಅವನು ಆರಿಸಿ ತೆಗೆದುಕೊಂಡು ನನ್ನ ಸಭೆಗೆ ಕರ್ಕೊಳ್ಬೇಕು, ನನ್ನ ನಡುವೆ ಅವರನ್ನು ಬೆಳೆಸಬೇಕು ಎಂಬುದಾಗಿ ಹೇಳಿ ಯಾರೆಲ್ಲರೂ ಪ್ರಯತ್ನ ಪಡ್ತಾ ಇದ್ದಾರೋ ಅವರೆಲ್ಲರೂ ಸಹ ದೇವ ಸೇವಕರ ವೇಷವನ್ನು ಹಾಕಿಕೊಂಡಿರುವಂತಹ ಕಳ್ಳಕುರುಬರೇ ಆಗಿರ್ತಾರೆ. ದೇವರ ವಾಕ್ಯದಲ್ಲಿ ನಾವು ನೋಡುವುದಾದರೆ ಅಪೊಸ್ತಲನಾದಂಥ ಪೌಲ ನಮಗೆಲ್ಲರಿಗೂ ಸಹ ದೊಡ್ಡ ಮಾದರಿ. ಅವರು ಹೇಳ್ತಾರೆ, ಯಾರು ಸುವಾರ್ತೆ ಸಾರಿಲ್ಲವೋ ಅಂಥ ಸ್ಥಳಗಳಿಗೆ ನಾನು ಹೋಗಲ್ಪಡ್ತೇನೆ ಎಂಬುದಾಗಿ ಹೇಳ್ತಾರೆ. ಮತ್ತೊಬ್ಬನ್ನು ಕಟ್ಟಿದಂಥ ಅಸ್ಥಿವಾರದ ಮೇಲೆ ನಾನು ಮನೆಯನ್ನು ಕಟ್ಟೋದಿಲ್ಲ ಎಂಬುದಾಗಿ ಹೇಳ್ತಾನೆ. ಇದರ ಅರ್ಥ ಮತ್ತೊಬ್ಬರು ಸುವಾರ್ತೆಯನ್ನು ಸಾರಲ್ಪಟ್ಟಂತಹ ಸ್ಥಳಗಳಲ್ಲಿ, ಮತ್ತೊಬ್ಬರು ಸೇವೆಯನ್ನು ಮಾಡಿರುವಂಥ ಸ್ಥಳಗಳಲ್ಲಿ, ಮತ್ತೊಬ್ಬರು ಸಭೆಯನ್ನು ಸ್ಥಾಪಿಸಿರುವಂತಹ ಸ್ಥಳಗಳಲ್ಲಿ ನಾನು ಹೋಗಿ ಸೇವೆಯನ್ನು ಮಾಡೋದಿಲ್ಲ, ನಾನು ಹೋಗಿ ಸುವಾರ್ತೆನ ಸಾರಿ ಹೋಗೋದಿಲ್ಲ, ನಾನು ಹೋಗಿ ಆ ಆತ್ಮಗಳನ್ನು ಕರೆಯೋದಿಲ್ಲ. ಬದಲಾಗಿ ಎಲ್ಲಿ ದೇವರ ಸುವಾರ್ತೆ ಸಾರಿರಲ್ಪಡೋದಿಲ್ವೋ, ಯಾರು ದೇವರ ವಾಕ್ಯಗಳನ್ನು ಕೇಳಿಲ್ವೋ, ಯಾರು ಇನ್ನು ಯೇಸು ಕರ್ತನನ್ನು ಅಂಗೀಕರಿಸಿಕೊಳ್ಳಲಿಲ್ವೋ ಅಂಥ ಜನಗಳ ನಡುವೆ ಹೋಗಿ ನಾನು ಸುವಾರ್ತೆ ಸಾರ್ತೇನೆ ಎಂಬುದಾಗಿ ಹೇಳಿ ಪೌಲನ ಒಂದು ತೀರ್ಮಾನವಾಗಿತ್ತು. ಅದು ಮಾತ್ರವಲ್ಲದೆ ಇದೆಲ್ಲವೂ ಸಹ ನಮ್ಮ ತೀರ್ಮಾನವೂ ಸಹ ಆಗಿರಬೇಕು. ಯಾಕಂದರೆ ಅಪೊಸ್ತಲನಾದಂಥ ಪೌಲನು ಅನ್ಯ ಜನರಿಗೆ ಅಪೊಸ್ತಲನಾಗಿದ್ದಾನೆ. ಅಂದರೆ ನನಗೆ, ನಿಮಗೆ, ಈ ಭೂಮಿಯ ಮೇಲೆ ಇರುವಂಥ ಎಲ್ಲ ಅನ್ಯ ಜನಗಳು, ಯೆಹೂದ್ಯರನ್ನು ಹೊರತಾಗಿ ಇರುವಂಥ ಎಲ್ಲ ಜನಗಳಿಗೂ ಸಹ ಅಪೊಸ್ತಲನಾದಂಥ ಪೌಲನು ಒಂದು ಮಾದರಿಯಾಗಿದ್ದಾನೆ. ಪೌಲನ ಮುಖಾಂತರವಾಗಿ ಪವಿತ್ರಾತ್ಮನು ನಮಗೆ ಅಪ್ಪಣೆಯನ್ನು ಕೊಟ್ಟಿದ್ದಾನೆ, ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ಅದರನುಸಾರವಾಗಿ ನಾವು ನಡೆಯಬೇಕಾಗಿ ಇದೆ. ಆದರೆ ಇಂದು ಅನೇಕ ಸ್ಥಳಗಳಲ್ಲಿ ನೋಡುವುದಾದರೆ ಸಭೆಗಳನ್ನು ವಿಭಾಗಿಸುವಂಥ ಸೇವಕರುಗಳು, ಸಭೆಯನ್ನು ವಿಭಾಗಿಸುವಂಥ ವಿಶ್ವಾಸಿಗಳು, ಸಭೆಯಲ್ಲಿ ಗಲಿಬಿಲಿಗಳನ್ನು ಉಂಟು ಮಾಡುವಂಥವರು, ಸ್ಥಾನಮಾನವನ್ನು ಅಪೇಕ್ಷೆ ಪಡುವಂಥವರು, ತಮಗೆ ಇಷ್ಟಾನುಸಾರವಾಗಿ ನಡೆದುಕೊಳ್ಳುವಂಥವರು ಎದ್ದು ಸಭೆಯನ್ನು ಕೆಡಿಸಲ್ಪಡ್ತಾ ಇರುವಂಥದ್ದು ಮಾತ್ರವಲ್ಲದೆ ಅನೇಕರು ತಮ್ಮ ಜೀವಿತವನ್ನು ಕೆಡಿಸಿಕೊಳ್ತಾ ಇದ್ದಾರೆ. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ದೇವರಿಂದ ಆರಿಸಿ ತೆಗೆದುಕೊಂಡಂಥ ಒಬ್ಬೊಬ್ಬ ದೈವ ಸೇವಕರು ಸಹ ದೇವರಿಂದ ಅಭಿಷೇಕವನ್ನು ಹೊಂದಿಕೊಂಡಿದ್ದಾರೆ. ಪವಿತ್ರಾತ್ಮನಿಂದ ಅವರು ನೇಮಿಸಲ್ಪಟ್ಟಿದ್ದಾರೆ. ಪವಿತ್ರಾತ್ಮನಿಂದ ಅವರು ಬೋಧನೆಯನ್ನು ಹೊಂದಿಕೊಳ್ತಾ ಇದ್ದಾರೆ. ಪವಿತ್ರಾತ್ಮನಿಂದ ಅವರು ನಡೆಸಲ್ಪಡ್ತಾ ಇದ್ದಾರೆ. ಹಾಗಾಗಿ ಅವರನ್ನು ವಿರೋಧಿಸುವಂಥ ಪ್ರತಿಯೊಬ್ಬ ದೇವಜನ, ಪ್ರತಿಯೊಬ್ಬ ದೇವ ಮಗನು, ಮಗಳು ಪವಿತ್ರಾತ್ಮನನ್ನು ವಿರೋಧಿಸುವವನಾಗಿದ್ದಾನೆ. ತಂದೆಯನ್ನಾಗಲಿ ಯೇಸು ಕರ್ತನನ್ನಾಗಲಿ ದೂಷಿಸುವಂಥವನಿಗೆ ಈ ಭೂಮಿಯ ಮೇಲೆ, ಪರಲೋಕದಲ್ಲಿ ಒಂದು ವೇಳೆ ಕ್ಷಮೆ ಸಿಕ್ಕಿದ್ರೂ ಸಿಗಬಹುದು,
ಇರಬಹುದು, ಆದರೆ ಪವಿತ್ರಾತ್ಮನನ್ನು ದೂಷಿಸುವಂತ ಯಾರಿಗೂ ಸಹ ಕ್ಷಮೆ ಇಲ್ಲ. ಕೆಲವೊಂದು ಸಮಯಗಳಲ್ಲಿ ದೇವ ಸೇವಕರಿಗಳಿಗಿಂತಲೂ ಸಹ ನಮಗೆ ಜ್ಞಾನ ಚೆನ್ನಾಗಿತ್ತು ಅಂದರೆ, ಲೋಕದಲ್ಲಿ ಪದವಿಗಳಿತ್ತು ಅಂತಂದ್ರೆ, ಹಣ ಇರುವುದಾದರೆ, ಆಸ್ತಿ ಇರುವುದಾದರೆ ನಾವು ಹೆಚ್ಚಳ ಪಟ್ಟಿಕೊಳ್ಳುತ್ತೇವೆ. ಹೇಗೆಂಬುದಾಗಿ ನೋಡುವುದಾದರೆ ಮೀರ್ಯಾಮೇಳ ಹಾಗೆ, ಆರೋನನ ಹಾಗೆ. ಮೀರ್ಯಾಮೇಳು ಆರೋನನ್ನು ಮೋಶೆಯ ವಿಷಯದಲ್ಲಿ ಹೆಚ್ಚಳ ಪಟ್ಟಿಕೊಂಡ್ರು. ಕಾರಣ ಇಷ್ಟೇ, ಮೋಶೆ ಮೀರಾಮಳಿಗಿಂತಲೂ ಸಹ ಚಿಕ್ಕವನು, ಆರೋನನಿಗಿಂತಲೂ ಸಹ ಚಿಕ್ಕವನು. ಆದರೆ ಈಗ ನೋಡುವುದಾದರೆ 20 ಲಕ್ಷಕ್ಕಿಂತಲೂ ಹೆಚ್ಚಾದಂಥ ಇಸ್ರಾಯೇಲರನ್ನು ಅವರನ್ನು ನಡೆಸ್ತಾ ಇದ್ದಾರೆ. ಎಲ್ಲ ಇಸ್ರಾಯೇಲರನ್ನು ಸಹ ಅವನು ವಿಮೋಚಿಸಲ್ಪಟ್ಟು ಕರ್ತನು ಹೇಳಲ್ಪಟ್ಟಂತ ಕಾನಾನ್ ದೇಶಕ್ಕೆ ನಡೆಸಲ್ಪಡ್ತಾ ಇದ್ದಾರೆ. ಈಗಿರುವಂಥ ಸಮಯದಲ್ಲಿ ಮೀರಾಮಳಿಗೂ ಆರೋನನಿಗೂ ಒಂದು ಹೆಮ್ಮೆ ಬಂದು ಬಿಟ್ಟಿತು. ನಾವು ಅವನಿಗಿಂತ ಹಿರಿಯವರು, ನಾವು ದೊಡ್ಡವರು. ಮೀರಾಮಳಲ್ಲೂ ಸಹ ನೋಡುವುದಾದ್ರೆ ಆಲೋಚನೆ ಇರಬಹುದು, ನಾನೇ ಇವನನ್ನು ಎತ್ತಿಕೊಂಡೆ, ನಾನೇ ಇವನನ್ನು ಎತ್ತಿಕೊಂಡು ಈ ಫರೋಹನನ ಕುಮಾರ್ತೆಗೆ ಕೊಡಲ್ಪಟ್ಟೆ, ನಾನೇ ಇವನನ್ನು ಸಾಕಲ್ಪಟ್ಟೆ. ಹೀಗಿರುವಾಗ ಇವನು ನಮ್ಮನ್ನು ಆಳುವಂಥ ರೀತಿಯಲ್ಲಿ ಆಗಿದ್ದಾರಲ್ವಾ ಅನ್ನುವಂಥ ಒಂದು ಹೊಟ್ಟೆ ಕಿಚ್ಚು, ಅನ್ನುವಂಥ ಒಂದು ಹೆಮ್ಮೆ. ಹೀಗಿರುವಾಗ ಅವರನ್ನು ವಿರೋಧಿಸ್ತಾರೆ, ಮೋಶೆಯನ್ನು ವಿರೋಧಿಸ್ತಾರೆ. ಮಾತ್ರವಲ್ಲದೆ ಆರೋನನಿಗೂ ಸಹ ಒಂದು ಹೆಮ್ಮೆ ಬಂದಿರ್ಬೋದು, ಇವನೇನು ಇಷ್ಟು ಚೆನ್ನಾಗಿ ಮಾತನಾಡ್ತಾನ, ನನಗಿಂತ ಚೆನ್ನಾಗಿ ಮಾತನಾಡ್ತಾನ, ನನಗಿಂತಲೂ ಸಹ ಇವನು ಚಿಕ್ಕವನು ತಾನೆ, ನಾನು ಇವರ ಅಣ್ಣ ತಾನೆ, ಅಂಥದ್ರಲ್ಲಿ ಇವನು ನಮಗಿಂತ ಇವನು ಯಾವ ವಿಷಯದಲ್ಲಿ ಸತ್ಪುರುಷನು, ಈ ರೀತಿಯಲ್ಲಿ ಕೊಚ್ಚಿಕೊಂಡ್ರು. ಆದರೆ ಅಲ್ಲಿ ನಡೆದದ್ದು ಏನು? ದೇವರೇ ಅವರ ನಡುವೆ ಬರುವಂಥದ್ದನ್ನು ನಾವು ನೋಡುತ್ತೇವೆ. ದೇವರು ಅವರ ನಡುವೆ ಬಂದು ತೀರ್ಪನ್ನು ಕೊಡುವಂಥದ್ದನ್ನು ನಾವು ನೋಡುತ್ತೇವೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ಇಂದು ಅನೇಕರು ದೇವರ ಸಮ್ಮುಖದಲ್ಲಿ ತೀರ್ಪನ್ನು ಹೊಂದಿಕೊಳ್ಳಲಿಕ್ಕೋಸ್ಕರವಾಗಿ ನೇಮಿಸಲ್ಪಟ್ಟಿದ್ದಾರೆ. ದೇವರ ನ್ಯಾಯ ತೀರ್ಪು ದೇವರ ಮನೆಯಲ್ಲಿ ಹೇಗೆ ಪ್ರಾರಂಭವಾಯಿತು, ಅದೇ ರೀತಿಯಲ್ಲಿ ದೇವರ ಸಭೆಯಲ್ಲೇ ಪ್ರಾರಂಭವಾಗುವಂಥದ್ದಾಗಿದೆ. ಇಂದು ದೇವರು ತೀರ್ಪನ್ನು ಕೊಡುವುದಾದರೆ ಮೊದಲನೆಯದಾಗಿ ಲೋಕದವರಿಗೆ ತೀರ್ಪನ್ನು ಕೊಡೋದಿಲ್ಲ, ಸಭೆಯಲ್ಲಿ ಇರುವಂಥವರಿಗೆ ತೀರ್ಪನ್ನು ಕೊಡುವವರಾಗಿ ಇದ್ದಾರೆ. ಹಾಗಾದ್ದರಿಂದ ಸಭೆಯಾಗಿ ಕೂಡಿ ಬರುವಂಥ ನಾವು ಒಂದು ಸೇವಕರ ಪಕ್ಷದಲ್ಲಿ ಇರುವಂಥದ್ದು, ಒಂದು ಸೇವಕರ ಜೊತೆಯಲ್ಲಿ ಕೈ ಜೋಡಿಸುವಂಥದ್ದು, ಆ ಸೇವಕರ ಜೊತೆಯಲ್ಲಿ ಸೇರಿ ನಾವು ದೇವರ ರಾಜ್ಯವನ್ನು ಕಟ್ಟುವಂಥದ್ದು, ಅವರ ದರ್ಶನಕ್ಕನುಸಾರವಾಗಿ ನಾವು ಕರೆಯಲ್ಪಟ್ಟಿದ್ದೇವೆ. ಒಂದೊಂದು ಸಭೆಯಲ್ಲಿ ಒಬ್ಬೊಬ್ಬ ದೇವ ಸೇವಕರ ಕೆಳಗಡೆ ಇರುವಂತಹ ನೀವು ಯಾಕೆ ಅವರ ಕೈ ಕೆಳಗಡೆ ಇದ್ದೀರಿ ಗೊತ್ತಾ? ಅವರ ದರ್ಶನಕ್ಕೋಸ್ಕರವಾಗಿ ದೇವರು ನಿಮ್ಮನ್ನು ಕಟ್ಟಿದ್ದಾರೆ, ಅವರ ಕರೆಯುವಿಕೆಗೋಸ್ಕರವಾಗಿ ದೇವರು ನಿಮ್ಮನ್ನು ಕೊಡಲ್ಪಟ್ಟಿದ್ದಾರೆ. ಹೇಗೆ ಮೋಶೆಯು ಕರ್ತನ ಸಮ್ಮುಖದಲ್ಲಿ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಆರೋನನ್ನು ಕೊಡಲ್ಪಟ್ಟರು, ಆರೋನನು ಮೋಶೆಗೆ ಕೊಡಲ್ಪಟ್ಟಂತಹ ದರ್ಶನದ ಅನುಸಾರವಾಗಿ ನಡೆಯಲ್ಪಟ್ಟ. ಅದೇ ಪ್ರಕಾರವಾಗಿ ಇಂದು ನೀವು ಇರುವಂಥ ಸಭೆಗಳಲ್ಲಿ ನಿಮ್ಮ ಸೇವಕರಿಗೆ ವಿಧೇಯರಾಗಿರ್ರಿ. ಅವರ ಕೊರತೆಗಳನ್ನು ನೋಡಬೇಡ್ರಿ, ಅವರು ನಿಮ್ಮನ್ನ ಲಕ್ಷ್ಯ ಕೊಡ್ತಾ ಇದ್ದಾರೆ ಇಲ್ವಾ ಎಂಬುದಾಗಿ ನೋಡಬೇಡ್ರಿ. ಇವತ್ತು ಹೊಸ ಆತ್ಮಗಳು ಬಂದ್ಬಿಟ್ರು ನಮ್ಮನ್ನ ಕಡೆಗಣಿಸ್ತಾ ಇದ್ದಾರೆ ಎಂಬುದಾಗಿ ಹೇಳಿ ನೀವು ಚಿಂತಿಸಬೇಡ್ರಿ. ನಿಮಗಿರಲ್ಪಡುವಂತ ಸ್ಥಾನವನ್ನ ಅವರು ತೆಗೆದು ಹಾಕಲ್ಪಟ್ರು, ದೇವರು ತೆಗೆದು ಹಾಕೋದಿಲ್ಲ. ಯಾಕಂದ್ರೆ ಆ ಸೇವಕರ ಕೈ ಕೆಳಗಡೆ ದೇವರು ತನ್ನ ಉದ್ದೇಶವನ್ನ ನೆರವೇರಿಸಲಿಕ್ಕೋಸ್ಕರವಾಗಿ ನಿಮ್ಮನ್ನು ಹಿಡ್ಕೊಂಡಿದ್ದಾರೆ ವಿನಃ, ನಿಮ್ಮನ್ನು ಕರೆದಿದ್ದಾರೆ ವಿನಃ ನಿಮ್ಮನ್ನ ಕೆಳಗೆ ತಳ್ಳಿ ಬಿಡ್ಲಿಕ್ಕಾಗಿ ಅಲ್ಲ. ಒಂದು ವೇಳೆ ಕೆಲವು ಸೇವಕರು ಬೇಕು ಬೇಕು ಎಂಬುದಾಗಿ ಹೇಳಿ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ಬೋದು. ಆದರೆ ಪ್ರಿಯ ದೇವರ ಮಕ್ಕಳೇ, ದೇವರಾಗಿರುವಂಥ ಯೇಸು ಕರ್ತ ನಿಮಿತ್ತವಾಗಿ ನೀವು ಸಹಿಸಿಕೊಳ್ಳ್ರಿ. ತಕ್ಕ ಸಮಯದಲ್ಲಿ ದೇವರು ನಿಮ್ಮನ್ನ ಮೇಲಕ್ಕೆ ಎತ್ತಲಿಕ್ಕೆ ಶಕ್ತರಾಗಿ ಇದ್ದಾರೆ. ಆದುದರಿಂದ ನಿಮ್ಮ ಸೇವಕರನ್ನ ಪ್ರೀತಿಸ್ರಿ, ಅವ್ರನ್ನ ಘನಪಡಿಸ್ರಿ, ಅವರಿಗಾಗಿ ಪ್ರಾರ್ಥನೆ ಮಾಡ್ರಿ. ಅವರ ಕೊರತೆಗಳು ಇರುವುದಾದರೆ ಅದನ್ನು ಸಹಿಸಿಕೊಂಡು ಪ್ರಾರ್ಥನೆ ಮಾಡ್ರಿ. ಅವರ ಕಷ್ಟ ಸಮಯಗಳಲ್ಲಿ ಅವರಿಗೆ ಸಾಧ್ಯವಾಗುವುದಾದ್ರೆ ನೆರವು ಮಾಡ್ರಿ. ಅದನ್ನು ಬಿಟ್ಟರು ಅವರ ಕೊರತೆಗಳನ್ನು ಹೇಳಿ ಅವರ ಸಾಕ್ಷಿಗಳನ್ನು ಕೆಡಿಸುವಂಥದ್ದು, ಅವರ ವಿರುದ್ಧವಾಗಿ ನಿಂತುಕೊಳ್ಳುವಂಥದ್ದು, ಇವರು ನನ್ನನ್ನು ಉಪಯೋಗಿಸ್ತಾ ಇದ್ರೆ ಏನು, ಮತ್ತೊಬ್ಬ ಸೇವಕರು ನನ್ನನ್ನು ಉಪಯೋಗಿಸ್ತಾರೆ ಅನ್ನುವಂಥ ಸ್ವಭಾವನ ಬಿಟ್ಟು ಬಿಡ್ರಿ. ಒಂದು ದಿನದಲ್ಲಿ ನೀವು ಯಾವ ಸೇವಕರ ಬಳಿಯಲ್ಲಿ ಆದರೂ ನಿಮ್ಮ ಸೇವಕರನ್ನು ವಿರೋಧಿಸಿ ಬೆಳೆಯಬಹುದು. ಆದರೆ ಅದು ಕರ್ತನು ಹೇಳಿದ್ದಾರಾ, ದೇವರು ನಿಮ್ಮನ್ನು ಹಾಗೆ ಹೇಳಿದ್ದಾರಾ, ಅದನ್ನು ಆಲೋಚನೆ ಮಾಡ್ರಿ. ಒಂದು ವೇಳೆ ನಿಮ್ಮನ್ನು ದೇವರು ಪ್ರತ್ಯೇಕವಾಗಿ ಸಭೆಗೆ ಕರೆಯುವುದಾದ್ರು, ಸೇವೆಗೆ ಕರೆಯುವುದಾದ್ರು, ಮಾತ್ರ ಸುವಾರ್ತೆಗಾಗಿ ಕರೆಯುವುದಾದ್ರು, ಪ್ರತ್ಯೇಕವಾದಂಥ ಸೇವೆ ಮಾಡಲಿಕ್ಕಾಗಿ ಇರುವುದಾದರೂ ಸಹ ಒಂದು ನೇರವಾಗಿ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡುವುದಾದರೆ ಅದನ್ನು ನಿಮ್ಮ ಸಭಾಪಾಲಕರಿಗೆ, ನಿಮ್ಮ ಉಪದೇಶಕರಿಗೆ ತಿಳಿಸ್ರಿ. ಕರ್ತನ ಪ್ರೀತಿಯಿಂದ ಅವರು ಬಿಡಲಿಕ್ಕೋಸ್ಕರವಾಗಿ ಅವರಿಗೆ ಒಂದು ವೇಳೆ ಆಲೋಚನೆ ಕೊಟ್ಟು ನಿಮ್ಮನ್ನು ಬಿಟ್ಟು ಕೊಡ್ಬೋದು, ನಿಮಗಾಗಿ ಪ್ರಾರ್ಥಿಸಿ ಕೊಡ್ಬೋದು. ಆದರೆ ಅದನ್ನು ಬಿಟ್ಟು ನೀವು ಅವರನ್ನು ವಿರೋಧಿಸಿ ಸಭೆಯನ್ನು ವಿಭಾಗ ಮಾಡಿ ಸಭೆಯ ಆತ್ಮಗಳನ್ನು ಕದ್ದುಕೊಂಡು ಹೋಗಿ ಅಥವಾ ಇತರ ಸೇವಕರ ಜೊತೆಯಲ್ಲಿ ಸೇರಿ ನಿಮ್ಮ ಇಚ್ಛಾನುಸಾರವಾಗಿ ನಿಮ್ಮ ಬಯಕೆ ಅನುಸಾರವಾಗಿ ನಡೀತು ಅಂದರೆ ಒಂದು ದಿನದಲ್ಲಿ ದೇವರು ಖಂಡಿತವಾಗಿ ನಿಮಗೆ ನ್ಯಾಯ ತೀರಿಸುವವರಾಗಿದ್ದಾರೆ. ಆದುದರಿಂದ ಕರ್ತನಲ್ಲಿ ಪ್ರೀತಿಯ ದೇವ ಜನರೇ,
ದೇವರು ನೀವು ತಾಯಿಯ ಗರ್ಭದಲ್ಲಿರುವಾಗಲೇ ನಿಮ್ಮನ್ನು ಆರಿಸಿಕೊಂಡು ಇಂಥ ಸೇವಕರ ಕೈ ಕೆಳಗಡೆ ಇದ್ದು ಇಂಥ ಸಭೆಯಲ್ಲಿದ್ದು ನನ್ನ ಚಿತ್ತವನ್ನು ಇವರು ನೆರವೇರಿಸಬೇಕು, ಉದ್ದೇಶವನ್ನು ನೆರವೇರಿಸಬೇಕು ಎಂಬುದಾಗಿ ನಿಮ್ಮ ವಿಷಯದಲ್ಲಿ ದರ್ಶನವುಳ್ಳವರಾಗಿ ಇದ್ದಾರೆ. ಆ ದರ್ಶನವನ್ನು ನಿಮ್ಮ ಸೇವಕರ ಮುಖಾಂತರವಾಗಿ ನಿಮ್ಮನ್ನು ಇಟ್ಟು ಸಹ ಅವರು ನೆರವೇರಿಸುವವರಾಗಿ ಇದ್ದಾರೆ. ನಾವೆಲ್ಲರೂ ಸಹ ದೇವರ ರಾಜ್ಯವನ್ನು ಕಟ್ಟೋಣದ ಕೆಲಸದಲ್ಲಿ ಯಾವ ಸ್ವಾರ್ಥವಿಲ್ಲದ ಹಾಗೆ ಕರ್ತನಿಗೆ ಸಮರ್ಪಿಸಿಕೊಳ್ಳುವಾಗ ದೇವರು ಖಂಡಿತವಾಗಲೂ ಸಹ ನಿಮ್ಮನ್ನು ಉಪಯೋಗಿಸುವವರಾಗಿದ್ದಾರೆ. ಒಂದು ವೇಳೆ ನಿಮ್ಮಲ್ಲಿ ಇಂಥ ಆಲೋಚನೆಗಳಿರುವುದಾದರೆ ಬದಲಾಗ್ರಿ, ಮಾರ್ಪಡಿಸ್ರಿ, ತೀರ್ಪಿನಿಂದ ತಪ್ಪಿಸಿಕೊಳ್ಳ್ರಿ, ಕರ್ತನ ಬಳಿಯಲ್ಲಿ ನ್ಯಾಯವಾದದ್ದನ್ನು ಹೊಂದಿಕೊಳ್ಳ್ರಿ. ದೇವರಾಗಿರುವ ಯೇಸು ಕರ್ತನ ತಾನೇ ನಿಮ್ಮನ್ನು ಆಶೀರ್ವಾದ ಮಾಡಲಿ. ದೇವರ ಚಿತ್ತವಿರುವುದಾದರೆ ನಾವು ಮುಂದಿನ ದಿನಗಳಲ್ಲಿ ಮತ್ತೊಂದು ಸಂಚಿಕೆಯೊಳಗೇನೆ ಕರ್ತನ ಕೃಪೆ ಇರುವುದಾದರೆ ಸಂಧಿಸೋಣ. ದೇವರಾಗಿರುವಂಥ ಕರ್ತನು ಮತ್ತೊಂದು ಆವೃತ್ತಿಯಲ್ಲಿ ನಿಮ್ಮನ್ನು ಆಶೀರ್ವದಿಸಲಿ. ಆಮೆನ್.